ಈಗ ಲಕ್ಷಗಳಲ್ಲಿ ವ್ಯವಹಾರ ಮಾಡೋರು, ಲಕ್ಷ ಇನ್ವೆಸ್ಟ್ ಮಾಡೋ ಅಂಥವರು ಅವರು ಲಕ್ಷಗಳಲ್ಲೇ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋವನ್ನು ಮಾಡಲಿಕ್ಕೆ ಮೇನ್ ರೀಸನ್ ಬಂದು ಶೇರ್ ಮಾರ್ಕೆಟ್ ಬಗ್ಗೆ ಕೆಲವೊಬ್ಬರಿಗೆ ಮಾಹಿತಿ ಇರುತ್ತೆ, ಕೆಲವೊಬ್ಬರಿಗೆ ಮಾಹಿತಿ ಇರೋದಿಲ್ಲ. ಯೂಶ್ವಲಿ ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ಗಳಲ್ಲಿ ಮತ್ತು ಹಿಂದಿ ಯೂಟ್ಯೂಬರ್ಸ್ಗಳು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯೂಟ್ಯೂಬ್ ಮಾಡುವಂಥವರೆಲ್ಲರೂ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಆಲ್ಮೋಸ್ಟ್ ಹೇಳಿರ್ತಾರೆ. ಬಟ್ ಕನ್ನಡದಲ್ಲಿ ಇತ್ತೀಚೆಗೆ ಕೆಲವೊಬ್ಬ ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ ಶೇರ್ ಮಾರ್ಕೆಟ್ ಅಂದರೆ ಏನು, ಹೇಗೆ ಪ್ರಾಫಿಟ್ ಆಗುತ್ತೆ, ಹೇಗೆ ಲಾಸ್ ಮಾಡ್ಕೊಳ್ತೀವಿ, ಅದರ ಸ್ಟ್ರಾಟಜಿಗಳೆಲ್ಲ ಏನೇನಿರುತ್ತೆ, ಇದರ ಬಗ್ಗೆ ಎಲ್ಲ ಇತ್ತೀಚೆಗೆ ಕನ್ನಡದಲ್ಲಿ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನ್ನ ಪರ್ಸ್ನಲ್ ಒಪಿನಿಯನು ಜೊತೆಗೆ ನಾನು ಶೇರ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ತೀನಿ, ನನಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅಂತ ಬಂದಿದ್ದೀನಿ. ಸೊ ನಂಗೆ ಸ್ವಲ್ಪ ಕೋಲ್ಡ್ ಇದೆ, ಹಂಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಇರ್ಬೋದು ಮತ್ತು ಸ್ವಲ್ಪ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಬಟ್ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ. ಸೊ ವಿಡಿಯೋ ಶುರು ಮಾಡೋಣ. ನಾನು ಮೊದಲು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಶುರು ಮಾಡಿದ್ದು ನನ್ನ ಸ್ಟಡೀಸ್ ಲೈಫಲ್ಲಿ. ನಾನು ಆಗ ಮಾಸ್ಟರ್ಸ್ ಫಸ್ಟ್ ಇಯರ್ ಇದೆ, ತುಮಕೂರು ಯೂನಿವರ್ಸಿಟಿನಲ್ಲಿ ನಾನು ಮಾಸ್ಟರ್ಸ್ ಮಾಡುವಾಗ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದ್ತಾ ಇದ್ದೆ. ಸೊ ಆಗ ನಾನು ಶೇರ್ ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ ಮಾಡೋದು, ಅದರಲ್ಲಿ ಹೆಂಗೆ ಪ್ರಾಫಿಟ್ ತಗೊಳ್ಳೋದು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಬಿಕಾಸ್ ನಾನು ಹಾಸ್ಟೆಲಲ್ಲಿ ಇರಬೇಕಾದ್ರೆ ಎಲ್ಲದಕ್ಕೂ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಿದೆ. ಅಪ್ಪಾಜಿ ದುಡ್ಡು ಕೊಡಬೇಕು, ಅಮ್ಮ ದುಡ್ಡು ಕೊಡಬೇಕು, ಈ ರೀತಿ. ಸೊ ನಾನೇನಾದ್ರು ಅರ್ನ್ ಮಾಡೋಣ, ಅಪ್ಪಾಜಿ ಅಮ್ಮ ಕೊಡೋ ದುಡ್ಡನ್ನು ಡಬಲ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡೋಣ, ಆ ರೀತಿ ಥಿಂಕ್ ಮಾಡಿಕೊಂಡು ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಶುರು ಮಾಡಿದ್ದು. ಸೊ ನಾನು ಫಸ್ಟ್ ಟೈಮ್ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಆಲ್ಮೋಸ್ಟ್ ಅಮೌಂಟ್ನ ಕಳ್ಕೊಂಡಿದ್ದು ಉಂಟು. ಅರೌಂಡ್ ಒಂದು 50,000ವರೆಗೂ ನಾನು ಅಮೌಂಟನ್ನ ಕಳ್ಕೊಂಡಿದ್ದೀನಿ ಶೇರ್ ಮಾರ್ಕೆಟಲ್ಲಿ. ಬಟ್ ಸ್ಟಾರ್ಟಿಂಗ್ ನಾವು ಬೇಸಿಕ್ ಲರ್ನರ್ಸ್ ಯಾರಿರ್ತಾರೆ, ಬೇಸಿಕ್ ಅಂದರೆ ಆಗ ತಾನೇ ಶೇರ್ ಮಾರ್ಕೆಟ್ಗೆ ಯಾರು ಇಳಿದಿರ್ತಾರೆ, ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂತ ಯಾರು ಆಗ ತಾನೇ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿರ್ತಾರೆ, ಅಂಥವ್ರಿಗೆ ಈ ಲಾಸಸ್ಗಳೆಲ್ಲ ಮಾಮೂಲಿ. ಯಾವುದೇ ಒಂದು ಬಿಸ್ನೆಸ್ ಮಾಡೋಕ್ಕೊಟ್ರು ಅಥವಾ ನಾವು ಯಾವುದೇ ಫೀಲ್ಡ್ಗೆ ಹೋಗ್ತೀವಿ ಅಂದರೂ ಫಸ್ಟ್ ನಮಗೆ ಫೇಲ್ಯೂರ್ ಆಗೋದು ಅದು ಸಹಜ, ಅದು ಎಲ್ಲ ಫೀಲ್ಡಲ್ಲೂ ಕೂಡ ಅದು ಮಾಮೂಲಿಯಾಗಿ ಇದ್ದೇ ಇರುತ್ತೆ. ಸೊ ಶೇರ್ ಮಾರ್ಕೆಟಲ್ಲೂ ಕೂಡ ಅದೇ. ನಾನು ಫಸ್ಟ್ ಇನ್ವೆಸ್ಟ್ ಮಾಡಿದಾಗ ಏನೂ ಐಡಿಯಾ ಇರಲಿಲ್ಲ ನನಗೆ, ಅಂದರೆ ಹೆಂಗೆ ಇನ್ವೆಸ್ಟ್ ಮಾಡಬೇಕು, ಯಾವ ಶೇರ್ಸ್ಗಳನ್ನ ಪರ್ಚೇಸ್ ಮಾಡಬೇಕು, ಯಾವ ಶೇರ್ಗಳನ್ನ ಯಾವ ಟೈಮ್ಗೆ ನಾನು ಸೆಲ್ ಮಾಡಬೇಕು, ಯಾವ ಟೈಮ್ಗೆ ಬೈ ಮಾಡಬೇಕು, ಇದ್ರ ಬಗ್ಗೆ ಏನೂ ಕೂಡ ನನಗೆ ಒಂದು ಐಡಿಯಾ ಏನೂ ಇರಲಿಲ್ಲ. ಜಸ್ಟ್ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ತಿದ್ದೆ. ನಾನು ಬಗ್ಗೆ ರುದ್ರಾ ಮಾಸ್ಟರ್ ಅವರು ಮಾಡುವಂಥ ಕ್ಲಾಸ್ಗಳನ್ನ ಯೂಟ್ಯೂಬಲ್ಲಿ ಜಾಸ್ತಿ ನೋಡ್ತಾ ಇದ್ದೆ. ಸೊ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳೋದು, ಈ ಕಡೆ ಶೇರ್ ಮಾರ್ಕೆಟಲ್ಲಿ ಬಂದು ಅಮೌಂಟ್ನ ಇನ್ವೆಸ್ಟ್ ಮಾಡಿಬಿಡೋದು. ಅಂದರೆ ಅದ್ರ ಬಗ್ಗೆ ಪೂರ್ತಿ ನಾಲೆಡ್ಜ್ ಇರ್ತಿರ್ಲಿಲ್ಲ ನನಗೆ. ಪೂರ್ತಿ ನಾಲೆಡ್ಜ್ ಏನು ಇಲ್ಲದೇ ನಾನು ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಕ್ಲಾಸಸ್ಗಳನ್ನ ನೋಡಿಕೊಂಡೇ ಶೇರ್ ಮಾರ್ಕೆಟಲ್ಲಿ ಅಮೌಂಟ್ನ ಇನ್ವೆಸ್ಟ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಶೇರ್ ಮಾರ್ಕೆಟ್ ಹೆಂಗೆ ಅಂತ ಹೇಳಿದ್ರೆ ಬೆಳಗ್ಗೆ 9:00ವರೆಗೆ ಶುರು ಆಗಿದ್ದು ಸಂಜೆ ಈವ್ನಿಂಗ್ 3:30 ಕ್ಲೋಸ್ ಆಗ್ತಾಯಿತ್ತು. ಶೇರ್ ಮಾರ್ಕೆಟ್ 9:00ವರೆಗೆ ಓಪನ್ ಆಗೋದು, 3:00ವರೆಗೆ ಕ್ಲೋಸ್ ಆಗೋ ಅಂಥದ್ದು ಇರ್ತಿತ್ತು. ಬಟ್ ನನಗೆ ಕ್ಲಾಸ್ ಬಂದು 10 to 2 o'clockವರೆಗೂ ಇರ್ತಿತ್ತು. 2 o'clock, ಒಂದೊಂದು ದಿವಸ 2:30ವರೆಗೂ ಕೂಡ ಕ್ಲಾಸ್ ಇರ್ತಿತ್ತು. ಸೊ ನನಗೆ ಕ್ಲಾಸ್ ನಡುವೆ ಯಾವ ಶೇರ್ಸ್ ಬೈ ಮಾಡಬೇಕು, ಶೇರ್ ಮಾಡಬೇಕು, ಅಲ್ಲಿ ಕ್ಲಾಸ್ ಮಾಡ್ತಾಯಿದ್ರೆ ನನ್ನ ತಲೆಯಲ್ಲಿ ಅದೇ ಓಡೋದು. ಯಾವ ಶೇರ್ಸ್ನ ಬೈ ಮಾಡಲಿ, ಯಾವ ಶೇರ್ಸ್ನ ಸೆಲ್ ಮಾಡಲಿ, ಎಷ್ಟಕ್ಕೆ ತೊಗೊಂಡ್ಲಿ, ಎಷ್ಟಕ್ಕೆ ಸೆಲ್ ಮಾಡಲಿ, ಬರೀ ನನ್ನ ತಲೆಯಲ್ಲಿ ಅದೇ ಓಡ್ತಾ ಇರ್ತಿತ್ತು. ಕೆಲವೊಂದು ಸಲ ಅಂತೂ 10 o'clockಗೆ ಕ್ಲಾಸಸ್ ಎಲ್ಲ ಶುರು ಆಗುತ್ತೆ ಅಂದರೆ ನಾನು 9:00ವರೆಗೆ ಶೇರ್ ಮಾರ್ಕೆಟಲ್ಲಿ, ಅಂದರೆ ಶೇರ್ ಮಾರ್ಕೆಟ್ ಓಪನ್ ಆಗೋದು 9:00ವರೆಗೆ. ಸೊ 9:00ವರೆಗೆ ಓಪನ್ ಆಗಿದ ತಕ್ಷಣ 9:45ಗೆ ಈ ಶೇರ್ನ ಇಷ್ಟಕ್ಕೆ ತೊಗೊಳ್ಬೇಕು ಅಂತ ಫಿಕ್ಸ್ ಮಾಡಿಬಿಡುವೆ. ಅಮೌಂಟ್ ಇಷ್ಟಕ್ಕೆ, ಅದು ಅರೌಂಡ್ ಯಾವುದೋ ಒಂದು ಶೇರ್ಸ್ ಇದೆ ಅಂತ ಹೇಳಿದ್ರೆ 25 ಕ್ವಾಂಟಿಟಿನೋ, 75 ಕ್ವಾಂಟಿಟಿನೋ, 150 ಕ್ವಾಂಟಿಟಿನೋ, 225, 600 ಕ್ವಾಂಟಿಟೀಸ್, ಹೀಗೆ ಕ್ವಾಂಟಿಟೀಸ್ ಇರ್ತಾ ಹೋಗುತ್ತೆ. ಸೊ ಅದನ್ನು ನಾನು ಇಷ್ಟು ಕ್ವಾಂಟಿಟೀಸ್ನ ಇಷ್ಟು ದುಡ್ಡು, ಅಂದರೆ ಆ ಒಂದು ಶೇರ್ ರೇಟ್ ಇಷ್ಟಿಗೆ ಬಂದಾಗ ನಾನು ಅದನ್ನು ಬೈ ಮಾಡಬೇಕು ಅಂತೇಳಿ ಮುಂಚೆನೇ ಫಿಕ್ಸ್ ಮಾಡಿಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಹೋಗುವೆ. 10 ಗಂಟೆಗೆ ಬೆಲ್ ಆಗೋದು. ಸೊ ಆಗ ಕ್ಲಾಸ್ ರೂಮ್ ಒಳಗಡೆ ಹೋಗ್ಬಿಡುವೆ. ಇಲ್ಲಿ ಆ ತಲೆ ಒಳಗಡೆ ಅದೇ ಯೋಚನೆ ಆಗೋದು, ಅಯ್ಯೋ ಶೇರು ಬೈ ಆಗಿಬಿಟ್ಟಿದೆಯಾ ಅಷ್ಟು ರೂಪಾಯಿಗೆ, ಅಂದರೆ
ಅರೌಂಡ್ ಈಗ ಒಂದು 50 ರೂಪಾಯಿಗೆ ಬೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಫಿಕ್ಸ್ ಮಾಡಿರ್ತೀನಿ ಅದನ್ನು. 50 ರೂಪಾಯಿಗೆ ಬಂದು ಶೇರ್ ಆಗಲೇ ಬೈ ಮಾಡ್ಕೊಂಬಿಟ್ಟಿದೆಯಾ, ಸೆಲ್ ಯಾವಾಗ ಮಾಡಲಿ, ಎಷ್ಟಕ್ಕೆ ಇಡಲಿ ಸೆಲ್ಲು, ಇವ್ರು ಯಾವಾಗ ಕ್ಲಾಸ್ ಮುಗಿಸ್ತಾರೆ, 11 ಗಂಟೆ ಯಾವಾಗ ಆಗುತ್ತೆ, ನೆಕ್ಸ್ಟ್ ಪೀರಿಯಡ್ ಶುರು ಆಗೋದ್ರೊಳಗಡೆ ಆ ಒಂದು ಟೈಮಿಂಗ್ ಒಳಗಡೆ ನಾನು ಮತ್ತೆ ಬೇಗ ಫೋನ್ ತೆಗೆದು ನೋಡಿಬಿಡ್ಲಾ, ಈ ರೀತಿ ಯೋಚನೆಗಳನ್ನ ಜಾಸ್ತಿ ಮಾಡ್ತಾಯಿದ್ದೆ. ಸೊ ತುಂಬ ಕಳ್ಕೊಂಡಿದ್ದೀನಿ ನಾನು ಶೇರ್ ಮಾರ್ಕೆಟಲ್ಲಿ. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಕಳ್ಕೊಂಡಿದ್ದೀನಿ, ಬಟ್ ಇವಾಗಲ್ಲ. ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಅಮೌಂಟನ್ನು, ಒಂದು ಯೂಜ್ ಅಮೌಂಟ್ ಅಂತಲೇ ಅನ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ 1 ವೀಕ್ವರೆಗೂ ಕ್ಲಾಸಲ್ಲಿ ಪಾಠನೇ ಕೇಳ್ತಾ ಇರಲಿಲ್ಲ. ಯಾವ ಶೇರ್ ಬೈ ಮಾಡೋದು, ಯಾವ ಶೇರ್ನ ಸೆಲ್ ಮಾಡೋದು, ಈ ರೀತಿಯೇ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಆ ಒಂದು ವೀಕಲ್ಲಿ ನಾನು ಅರೌಂಡು ಒಂದು 3000ವರೆಗೂ ಲಾಸ್ ಮಾಡಿಕೊಂಡೆ ಅಮೌಂಟು. ಆಗ ಓಕೆ, ಕ್ಲಾಸ್ ಟೈಮಲ್ಲಿ ಮಾಡೋದು ಬೇಡ, ಇದು ಡೇಂಜರ್ ಇದೆ ಅಂತ ಹೇಳಿ ಓಕೆ, ಆಗ ನಾನು ಅದನ್ನು ಸ್ಟಾಪ್ ಮಾಡಿದೆ. ಅಂದರೆ ಕ್ಲಾಸ್ ಅವರ್ ಯಾವಾಗಿರುತ್ತೆ, ಸೊ ಆಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಥಿಂಕ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಇನ್ನು ಯಾವಾಗ ನಮಗೆ ಕ್ಲಾಸಸ್ ಹಾಲಿಡೇ ಇರ್ತಿತ್ತು, ನಮಗೆ ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ರಜೆ ಇರ್ತಿತ್ತು. ಆಮೇಲೆ ಕೆಲವೊಂದು ಸಲ ಏನಾದರೂ ಸ್ಟ್ರೈಕ್ ಇದ್ದರೆ ಅಥವಾ ಏನಾದರೂ ಫಂಕ್ಷನ್ಸ್ಗಳಿದ್ರೆ, ಯೂನಿವರ್ಸಿಟಿ ಅಲ್ವಾ, ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಆಲ್ಮೋಸ್ಟ್ ಫಂಕ್ಷನ್ಸ್ಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ, ಜೊತೆಗೆ ಸ್ಪೋರ್ಟ್ಸ್ಗಳೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಯಾವಾಗ ಸ್ಪೋರ್ಟ್ಸ್ ಆ ಒಂದು ಪ್ರೋಗ್ರಾಮ್ಗಳೆಲ್ಲ ಯಾವಾಗ ಇರ್ತಾ ಇತ್ತು, ಜೊತೆಗೆ ಯಾವಾಗ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿರ್ತಾ ಇತ್ತು, ಅಂಥ ದಿನಗಳಲ್ಲಿ ನಾನು, ಯಾವಾಗ ನಮಗೆ ಕ್ಲಾಸಸ್ ನಡೀತಾ ಇರ್ತಿರ್ಲಿಲ್ವೋ ಅಂಥ ದಿನಗಳಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬೇಕು, ಆ ರೀತಿ ಫಿಕ್ಸ್ ಮಾಡಿಕೊಂಡೆ ನಾನು. ಸೊ ನಮ್ಮಮ್ಮ ನಮ್ಮ ಅಪ್ಪಾಜಿನೂ ಕೂಡ ಮನೇಲಿ ಅಮೌಂಟ್ ಕೊಡೋರು, ಮಗಳು ಆಚೆ ಇದ್ದಾಳೆ, ಏನಕ್ಕಾದ್ರು ಖರ್ಚಿಗೆ ಬೇಕಾಗತ್ತೆ ಅಂತೇಳಿ ಅಮ್ಮನೂ ಒಂದು 2000 ಹಿಂಗೆಲ್ಲ ಕೊಡೋರು, ಅಮೌಂಟ್ 2000 3000 ಹಿಂಗೆಲ್ಲ ಕೊಡೋರು. ಸೊ ನಾನು ಅದನ್ನು ತಿಂದು ಉಂಡು ಖಾಲಿ ಮಾಡಿದರೆ ನಂಗೆ ಅಷ್ಟು ಬೇಜಾರಾಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ನಾನೇನು ಮಾಡುವೆ, ಎಲ್ಲ ತೊಗೊಂಡೋಗಿ ಶೇರ್ ಮಾರ್ಕೆಟಲ್ಲಿ ಹಾಕೋವೆ. ಅಂದರೆ ನನಗೆ ದುಡ್ಡು ಡಬಲ್ ಮಾಡ್ಕೋಬೇಕು, ನನಗೆ ಏನು ಇಷ್ಟ ಆಗುತ್ತೆ ಎಲ್ಲನೂ ನಾನೇ ನನ್ನ ದುಡ್ಡಲ್ಲೇ ತೊಗೋಬೇಕು. ಅವ್ರ ಹತ್ರ ನಾನು ಕೇಳಬಾರ್ದು, ಅಮ್ಮನ ಹತ್ರ ನಾನು ಕೇಳಬಾರ್ದು. ಅಪ್ಪಾಜಿಗೆ ಏನಾದ್ರು ಬೇಕು ಅಂದರೆ, ಅಮ್ಮಂಗೆ ಏನಾದ್ರು ಬೇಕು ಅಂದರೆ ನಾನೇ ಕೊಡಿಸ್ಬೇಕು. ಆ ರೀತಿ ಯೋಚನೆ ಮಾಡಿಕೊಂಡು ಅವ್ರು ಕೊಡೋವಂಥ ದುಡ್ಡೆಲ್ಲ ನಾನು ಖರ್ಚು ಮಾಡ್ಕೋತಿರ್ಲಿಲ್ಲ, ಹಂಗೆ ತೊಗೊಂಡೋಗಿ ಶೇರ್ ಮಾರ್ಕೆಟ್ ಒಳಗಡೆ ಹಾಕ್ಬಿಡುವೆ. ಸೊ ತುಂಬ ಲಾಸ್ ಮಾಡ್ಕೊಡುವೆ. ಕುತ್ಕೊಂಡಿದ್ದಷ್ಟು ಒಂದು 2-3 ದಿವಸ ದುಡ್ಡು ಕಳ್ಕೊಂಡಿದ್ದಕ್ಕೆ ಕುತ್ಕೊಂಡು ಹತ್ತಿದ್ದೀನಿ ನಾನು. ದುಡ್ಡು ಹೋಯ್ತಲ್ಲ, ಅಯ್ಯೋ ಅಷ್ಟೊಂದು ಹೋಗ್ಬಿಟ್ಟು, ಆ್ಯಕ್ಚುಲಿ ಹೋಗಿದ್ದು 2-3 ಸಾವಿರ ಕಳ್ಕೊಂಡಿದ್ದೆ. ಅಂದರೆ ಪರ್ ಡೇ ನಾನು 2-3 ಸಾವಿರ ಕಳ್ಕೊತಿದ್ದೆ. ಸೊ ಆಗೆಲ್ಲ ಅಯ್ಯೋ 2-3 ಸಾವಿರ ಹೋಯ್ತಲ್ಲ ಅಂತ ಕುತ್ಕೊಂಡು ಅಳ್ತಾ ಇದ್ದೆ. ಸೊ ಅರೌಂಡ್ ನಾನು ಒಂದು 45,000 ಕಳ್ಕೊಳ್ಳೋವರೆಗೂ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಥಿಂಕ್ ಮಾಡಿದೆ, ಓಕೆ, ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ಆಗಲ್ಲ, ಅಂದರೆ ಲಾಸ್ ಮಾಡ್ಕೊಳ್ತಾನೆ ಇರ್ತೀನಿ. ಸೊ ನಾನು ಇದ್ರ ಬಗ್ಗೆ ತುಂಬ ಡೀಪಾಗಿ ನಾಲೆಡ್ಜನ್ನ ಗೇನ್ ಮಾಡಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ಗ್ಯಾದರ್ ಮಾಡಬೇಕು. ಅದಾದಮೇಲೆ ನಾನು ಇನ್ವೆಸ್ಟ್ ಮಾಡಿದ್ರೆ ನಾನು ಇದ್ರಲ್ಲಿ ಪ್ರಾಫಿಟ್ ಕಂಡ್ಕೋಬೋದು ಅಂತ ನನಗದು ಅನಲೈಸ್ ಆಯಿತು ಆಗ. ಸೊ ಆವಾಗಿಂದ ಕುತ್ಕೊಂಡು ಚೆನ್ನಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಶೇರ್ ಮಾರ್ಕೆಟ್ ಅಂದರೆ ಹೆಂಗಿರುತ್ತೆ, ಯಾವಾಗ ಅಪ್ ಆಗುತ್ತೆ, ಯಾವಾಗ ಡೌನ್ ಆಗುತ್ತೆ, ಯಾವ ಶೇರ್ಸ್ನ ಬೈ ಮಾಡಬೇಕು, ಯಾವ ಟೈಮಲ್ಲಿ ಬೈ ಮಾಡಬೇಕು, ಯಾವ ಶೇರ್ಸ್ನ ಯಾವ ಟೈಮಲ್ಲಿ ಸೆಲ್ ಮಾಡಬೇಕು, ಎಷ್ಟು ರೂಪಾಯಿಗೆ ಸೆಲ್ ಮಾಡಬೇಕು, ಈ ರೀತಿ ಅದ್ರ ಬಗ್ಗೆ ಎಲ್ಲ ಪೂರ್ತಿ ನಾಲೆಡ್ಜ್ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಶೇರ್ ಮಾರ್ಕೆಟಲ್ಲಿ ಅಮೌಂಟ್ನ ಇನ್ವೆಸ್ಟ್ ಮಾಡೋಣ, ಅಲ್ಲಿವರೆಗೂ ಒಂದಷ್ಟು ಅಮೌಂಟ್ನ ನಾನು ಒಂದು ಹ್ಯೂಜ್ ಅಮೌಂಟ್ ಆಗಲಿ ಅಲ್ಲಿವರೆಗೂ ಎಲ್ಲ ನನ್ನ ಹತ್ರ ಬರೋವಂತಹ ಅಮೌಂಟೆಲ್ಲ ಕೂಡಿಟ್ಕೊಳ್ಳೋಣ. ಅದಾದಮೇಲೆ ಇದ್ರ ಬಗ್ಗೆನೂ ಒಂದಷ್ಟು ಜಾಸ್ತಿ ಇನ್ಫಾರ್ಮೇಷನ್ನು ಎಲ್ಲ ನಾಲೆಡ್ಜ್ ಎಲ್ಲ ಬೆಳೆಸ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಶುರು ಮಾಡಿದೆ. ಸೊ ಅರೌಂಡ್ ನಾನು ಒಂದು 1 year 1.5 yearವರೆಗೂ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದೆ. ದೆನ್ ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಶೇರ್ ಮಾರ್ಕೆಟಲ್ಲಿ ಅಮೌಂಟನ್ನ ಇನ್ವೆಸ್ಟ್ ಮಾಡಿದಾಗ ನಾವು ಇವತ್ತು ಅಂದರೆ ಇವತ್ತು ಯಾವುದೋ ಒಂದು ವೆಡ್ನಸ್ಡೇ ಅಥವಾ ಫ್ರೈಡೇ ಯಾವುದೋ ಒಂದು ದಿನ ಇದೆ ಅಂದ್ಕೊಳ್ಳೋಣ. ಈ ದಿನ ನನಗೆ ಶೇರ್ ಮಾರ್ಕೆಟಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ನಾನು ಇದರಲ್ಲಿ ಅರೌಂಡ್ ನನಗೆ 2,000 ಪ್ರಾಫಿಟ್ ಬಂದರೆ ಸಾಕು, ಅದ್ರ ಮುಂದಕ್ಕೆ ನಾನು ಇವತ್ತು ಆಡೋದಿಲ್ಲ, ಶೇರ್ ಮಾರ್ಕೆಟ್ನ ಅಷ್ಟಕ್ಕೆ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡ್ತೀನಿ. ಈ ರೀತಿ ನನಗೆ ಯೋಚನೆಗಳೇ ಬರಲ್ಲ. ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡುವಾಗ 2,000 ಬಂದರೆ ಸಾಕು ಅಂತ ಯೋಚನೆ ಮಾಡ್ತೀವಿ. ಬಟ್ ಆ 2,000 ನಮಗೆ ಪ್ರಾಫಿಟ್ ಆದಮೇಲೆ ಮತ್ತೆ ನಮಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಬೇಕು. ಯೂಶ್ವಲಿ ನಾವು ಮನುಷ್ಯ ಹಂಗೆ ಅನಿಸುತ್ತೆ, ಜಾಸ್ತಿ ದುಡ್ಡಿನ ಭೂತಗಳು, ದುಡ್ಡು ಇನ್ನೂ ಬೇಕು ಆ ಥರ ಥಿಂಕ್ ಮಾಡೋದು ಜಾಸ್ತಿ ನಾವು. ಸೊ ಯೂಶ್ವಲಿ ನಾನು ಕೂಡ ಹಂಗೇನೆ. ಅಂದರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಫಿಕ್ಸ್ ಮಾಡ್ಕೊಳ್ಳುವೆ, 2,000 ಇವತ್ತು 2,000 ಪ್ರಾಫಿಟ್ ಮಾಡ್ಕೋಬೇಕು, ಅದ್ರ ಮೇಲೆ 1 ರೂಪಾಯಿನೂ ಮಾಡ್ಕೋಬಾರ್ದು. ಅದೆಷ್ಟಕ್ಕೆ ಹೋದ್ರೂ
ನನಗದು ಬೇಕಾಗಿಲ್ಲ, ನಾನು ಬರೀ 2,000 ಪ್ರಾಫಿಟ್ ಮಾಡ್ಕೋತೀನಿ ಅಷ್ಟೇ. ಆ ರೀತಿ ನಾನು ಥಿಂಕ್ ಮಾಡ್ತಿದ್ದೆ. ಸೊ ಹಂಗೆ ಬೆಳಗ್ಗೆ ಇನ್ವೆಸ್ಟ್ ಮಾಡುವೆ, ವೆಯ್ಟ್ ಮಾಡಿ ಕೊನೆಗೆ 2,000 ಪ್ರಾಫಿಟ್ ಅಂತೂ ತೊಗೊಂಡ್ಬಿಡುವೆ. 2,000 ಪ್ರಾಫಿಟ್ ತೊಗೊಂಡ್ಮೇಲೂ ಕೂಡ ನಾನು ಮತ್ತೆ ಏನು ಥಿಂಕ್ ಮಾಡ್ತಿದ್ದೆ, ಓಕೆ ಇವಾಗ 2,000 ಬಂದಿದೆ, ಈ 2,000 4,000 ಆಗಿದ್ರೆ ಹೆಂಗಿರ್ತಿತ್ತು, 8,000 ಆಗಿದ್ರೆ ಹೆಂಗಿರ್ತಿತ್ತು, ಈ ರೀತಿ ಯೋಚನೆ ಮಾಡ್ಕೊಂಡು ಏನು ಮಾಡ್ತಿದ್ದೆ, ಪುನಃ ಮತ್ತೆ ಅಗೈನು ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಿದ್ದೆ. ಸೊ ಬಂದಿದ್ದ ಪ್ರಾಫಿಟ್ಟು, ನನ್ನ ಹತ್ರ ಇರೋವಂತಹ ದುಡ್ಡು ಎಲ್ಲವನ್ನು ಹೋಲ್ಸೇಲಾಗಿ ಕಳ್ಕೊಂಬಿಡ್ತಿದ್ದೆ. ಸೊ ಈ ಥರ ಕೂಡ ತುಂಬ ಸಿಚುವೇಶನ್ಸ್ಗಳನ್ನ ನಾನು ಫೇಸ್ ಮಾಡಿದ್ದೀನಿ. ಯೂಶ್ವಲಿ ನಾವುಗಳು ಇದೇ ತಪ್ಪು ಮಾಡೋದು. ನಾವು ಸೆಟ್ ಮಾಡ್ಕೋಬೇಕು, ನಾವು ಮೈಂಡಲ್ಲಿ ಸೆಟ್ ಮಾಡ್ಕೊಬಿಡ್ಬೇಕು. ಶೇರ್ ಮಾರ್ಕೆಟಲ್ಲಿ ಇಳಿತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ಈಗ ಲಕ್ಷಗಳಲ್ಲಿ ವ್ಯವಹಾರ ಮಾಡೋರು, ಲಕ್ಷ ಇನ್ವೆಸ್ಟ್ ಮಾಡೋ ಅಂಥವರು, ಅವರು ಲಕ್ಷಗಳಲ್ಲೇ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಬಟ್ ನಾವು ಸಾವಿರಗಳಲ್ಲಿ ಆಟ ಆಡೋರು, ಸಾವಿರಗಳಲ್ಲಿ ಇನ್ವೆಸ್ಟ್ ಮಾಡೋ ಅಂಥವ್ರು. ಸೊ ನಾವು ಸಾವಿರಗಳಲ್ಲಿ ನಮಗೆ ಪ್ರಾಫಿಟ್ ಸಾಕು ಅಂತ ಥಿಂಕ್ ಮಾಡಬೇಕು. ನಾವು ಹೆಚ್ಚಿಗೆ ಪ್ರಾಫಿಟ್ ಬೇಡ, ನಮಗೆ ಪರ್ ಡೇ 2,000-3,000 ನಾನು ಶೇರ್ ಮಾರ್ಕೆಟಿಂದ ಪ್ರಾಫಿಟ್ ಮಾಡ್ಕೋತೀನಿ, ಅಷ್ಟು ಸಾಕು. ಈ ರೀತಿ ನಾವು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ನಾವು ಶೇರ್ ಮಾರ್ಕೆಟಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯೂಶ್ವಲಿ ನನಗೆ ಮನೇಲಿ ಎಲ್ಲರೂ, ನಮ್ಮ ಅಮ್ಮ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು, ನಮ್ಮ ಭಾವ ಇರ್ಬೋದು, ಪ್ರತಿಯೊಬ್ಬರೂ ಸಖತ್ತು ರೇಗಿಸ್ತಿರ್ತಾರೆ. ಭಾಳ ಜುಗ್ಗಿ ನೀನು, ₹1 ಖರ್ಚು ಮಾಡಲ್ಲ, ಸಖತ್ ಜಿಪ್ನಿ ನೀನು, ಎಲ್ಲರೂ ₹1 ಬಿಚ್ಚೆ ಅಂದರೆ ₹1 ಬಿಚ್ಚಕ್ಕೆ ಹಿಂದೆ ಮುಂದೆ ನೋಡ್ತೀಯ ನೀನು, ಹಿಂಗೆಲ್ಲ ಅಂತಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಇಷ್ಟೆಲ್ಲ ದುಡ್ಡು ಕಳ್ಕೊಂಡಿದ್ದೀನಿ ಅಂತೇಳಿ. ಮೇ ಬಿ ಅವ್ರಿಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗ್ಬೋದು ಇವಳು ದುಡ್ಡು ಕಳ್ಕೊಂಡವಳೆ ಅಂತೇಳಿ. ಸೊ ಎಸ್, ನನ್ನ ಒಂದು ಶೇರ್ ಮಾರ್ಕೆಟ್ ಜರ್ನಿ, ನಾನು ಯಾವಾಗಿಂದ ಪ್ರಾಫಿಟ್ ಮಾಡಲಿಕ್ಕೆ, ಅಂದರೆ ಕೆಲವೊಂದು ಸಲ ಲಾಸ್ ಆಗುತ್ತೆ, ಬಟ್ ಲಾಸ್ಗಿಂತ ಪ್ರಾಫಿಟ್ ಜಾಸ್ತಿ ಮಾಡ್ಕೊಂಡಿರೋದು ಯಾವಾಗಿಂದ ಅಂತೇಳಿದ್ರೆ, ನಾನು ಪಾಸ್ಟ್ 6 ಮಂತ್ಸಿಂದ ಪ್ರಾಫಿಟ್ಗಿಂತ, ಅಂದರೆ ಲಾಸ್ಗಿಂತ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಇದೆ. ಕೆಲವೊಂದು ಸಲ ಲಾಸ್ ಆಗುತ್ತೆ, ಬಟ್ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಈಗ ಪ್ರಾಫಿಟ್ ಆದಾಗ ಖುಷಿ ಪಡ್ತೀವಿ ಅಲ್ವಾ, ಸೊ ಲಾಸ್ ಮಾಡಿಕೊಂಡಾಗ ಅದನ್ನು ಕೂಡ ಹಾಗೆ ತೊಗೊಳ್ಬೇಕಾಗತ್ತೆ. ಸೊ ಎರಡನ್ನೂ ನಾವು ಸಮಾನ ಮನಸ್ಥಿತಿಯಲ್ಲಿ ತೊಗೊಂಡಾಗ ಮಾತ್ರ ನಾವು ಮುಂದೆ ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ಓಕೆ ಲಾಸ್ ಆಗಿದ ತಕ್ಷಣ ಲಾಸ್ ಆಯಿತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಎಸ್, ಏನಾದರೂ ಒಂದು ವಿಷಯನ ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವು ಅಲ್ಲಿಂದನೇ ಪಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು. ಸೊ ಅತಿ ಆಸೆ ಮಾಡೋಕ್ಕೆ ಹೋಗ್ಬಾರ್ದು. ಇದು ಮೇಯ್ನ್ ರೂಲು ಶೇರ್ ಮಾರ್ಕೆಟಲ್ಲಿ, ಇದೇ ಮೇಯ್ನ್ ರೂಲು. ಅತಿ ಆಸೆ ಮಾಡೋಕ್ಕೆ ಹೋಗ್ಬಾರ್ದು. ಅತಿ ಆಸೆ ಗತಿಗೇಡು ಅಂತ ಅಷ್ಟಿಲ್ಲದೆ ಗಾದೆ ಹೇಳಲ್ಲ. ಸೊ ಜಾಸ್ತಿ ಆಸೆ ಮಾಡ್ಕೋಬೋದು. ಪರ್ ಡೇ 2,000-3,000 ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೀವೋ ಅಷ್ಟರ ಮೇಲೆ 2,000-3,000 ಅಷ್ಟು ನಮಗೆ ಪ್ರಾಫಿಟ್ ಆದರೆ ಸಾಕು ಅಂತ ಥಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಪ್ರತಿದಿನ ಕೂಡ ಶೇರ್ ಮಾರ್ಕೆಟಿಂದ ಅಮೌಂಟನ್ನು ಅರ್ನ್ ಮಾಡ್ಬೋದು. ಸೊ ನಾನು ಕೂಡ ಶೇರ್ ಮಾರ್ಕೆಟಿಂದ ಅಮೌಂಟನ್ನು ಅರ್ನ್ ಮಾಡ್ತೀನಿ. ಪರ್ ಡೇ ನಾನು ಯೂಶ್ವಲಿ ಪರ್ ಡೇ 2,000-1,500 ಇಷ್ಟು ಲಿಮಿಟ್ ಇಟ್ಕೋತೀನಿ. ಇಷ್ಟು ಪ್ರಾಫಿಟ್ ಮಾಡ್ಕೊಳ್ಬೇಕು ನಾನು ಪರ್ ಡೇ ಅಂತ. ಸೊ ಎಸ್, ನನ್ನ ಒಂದು ದಿನದ ಅರ್ನಿಂಗ್ಸ್ ಏನಿದೆ, ಆ ಒಂದು ದಿನದ ಶೇರ್ ಮಾರ್ಕೆಟ್ನ ಅರ್ನಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಶೇರ್ ಮಾರ್ಕೆಟಲ್ಲಿ ಇಂಟ್ರಾಡೇ ಶೇರ್ಸ್ಗಳನ್ನ ಪರ್ಚೇಸ್ ಮಾಡೋದು, ಅಂದರೆ ಬೈ ಮಾಡೋದು, ಸೆಲ್ ಮಾಡೋದು ಮಾಡ್ತೀನಿ. ಸೊ ನಾನು ಯೂಸ್ ಮಾಡೋ ಆ್ಯಪ್ ಬಂದು, ಅಂದರೆ ಡಿಮೆಟ್ ಅಕೌಂಟ್ ಬಂದು ನಂದು ಅಪ್ಸ್ಟಾಕ್ಸಲ್ಲಿ ಇದೆ. ಮುಂಚೆ ಜೆರೋದಾ ಇತ್ತು, ಬಟ್ ನಾನು ಜೆರೋದಾ ಈಗ ಯೂಸ್ ಮಾಡ್ತಿಲ್ಲ. ಅಪ್ಸ್ಟಾಕ್ಸಲ್ಲಿ ನಾನು ಡಿಮೆಟ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ನಿಫ್ಟಿ 24 ನಾನಿಲ್ಲಿ ನಿಫ್ಟಿ 24,000 CEನ ನಾನು 61 ರೂಪೀಸ್ಗೆ ತೊಗೊಂಡೆ. ಸೊ 61 ರೂಪೀಸ್ಗೆ ತೊಗೊಂಡು ನಾನು ಅದನ್ನು 90 ರೂಪೀಸ್ಗೆ ಸೆಲ್ ಮಾಡಿದೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, 61 ರೂಪೀಸ್ಗೆ ನಾನು ನಿಫ್ಟಿ 24,000 CEನ ಪರ್ಚೇಸ್ ಮಾಡಿದ್ದು, 90 ರೂಪೀಸ್ಗೆ ಅದನ್ನ ಸೆಲ್ ಮಾಡಿದೆ. ಎಗೈನ್ ನಾನು 61 ರೂಪೀಸ್ಗೇನೋ ಒಂದು ತೊಗೊಂಡು ಅದನ್ನು ನಾನು 82 ರೂಪೀಸ್ಗೆ ಎಗೈನ್ ಸೆಲ್ ಮಾಡಿದೆ. ಸೊ ನನ್ನ ಟೋಟಲ್ ಬ್ಯಾಲೆನ್ಸ್ ನೀವು ನೋಡ್ಬೋದು. ಆ್ಯಕ್ಚುಲಿ ನಂದು 6,000 ಇತ್ತು. ಸೊ 3,258 ರೂಪೀಸ್ ನಂದು ಇವತ್ತಿನ ಒಂದು ಪ್ರಾಫಿಟ್ ಆಗಿರುತ್ತೆ. ಸೊ ಇದು ನನಗೆ ಇದರಲ್ಲಿ ಬ್ರೋಕರೇಜ್ ಚಾರ್ಜಸ್ ಅಂತೇಳಿ ಒಂದು 150 ಅಥವಾ 100 ರೂಪೀಸ್ ಮೈನಸ್ ಆಗುತ್ತೆ. ಸೊ ರಿಮೈನಿಂಗ್ ಅಮೌಂಟು 3,100 ಅಥವಾ 3,150 ಇಷ್ಟು ಅಮೌಂಟು ನನಗೆ ರಿಟರ್ನ್ ನನ್ನ ಅಕೌಂಟ್ಗೆ ಬಂದು ಸೇರಿಕೊಳ್ಳುತ್ತೆ. ಸೊ ಇಲ್ಲಿ 9,000 ನಾನು ವಿತ್ಡ್ರಾ ಮಾಡೋಕ್ಕೆ ಅಂತ ನೋಡಿದೆ, ಬಟ್ ಅದು ಆಗಿಲ್ಲ. ಯಾಕಂದರೆ ಇನ್ನೂ ಅದು ಪೂರ್ತಿ ಅಂದರೆ ಬ್ರೋಕರೇಜ್ ಚಾರ್ಜಸ್ ಎಲ್ಲ ಕಳೆದು ರಿಮೈನಿಂಗ್ ಅಮೌಂಟ್ ಎಷ್ಟು ಮಿಕ್ಕತ್ತೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಆಗಿಲ್ಲ ಅಲ್ಲಿ. ಸೊ ಹಂಗಾಗಿ ಅದಿನ್ನೂ ನನಗೆ ವಿತ್ಡ್ರಾ ಮಾಡೋಕ್ಕೆ ಸಿಗ್ತಿಲ್ಲ ಅಮೌಂಟು. ಸೊ ಎಸ್, ನಾನಿದನ್ನು ಮಾರ್ನಿಂಗು
ವಿತ್ಡ್ರಾ ಮಾಡ್ಕೋಬೋದು. 9000 ಅರೌಂಡ್ 9000 ನಾನು ವಿತ್ಡ್ರಾ ಮಾಡ್ಕೋಬೋದು ಅಮೌಂಟು. ನನ್ನದು ಮುಂಚೆ ಇದ್ದಿದ್ದ ಅಮೌಂಟು 6000. ಸೊ ಇವತ್ತಿನ ಪ್ರಾಫಿಟ್ ಬಂದು ನನಗೆ 3000 ಅಷ್ಟು ಪ್ರಾಫಿಟ್ ಆಗಿದೆ. ಸೊ ಎಸ್ ಈ ಶೇರ್ ಮಾರ್ಕೆಟಲ್ಲಿ ನಾವು ಅಮೌಂಟನ್ನ ಗಳಿಸೋದಕ್ಕೆ ಕಳ್ಕೊಳ್ಳೋದಕ್ಕೆ ಜಸ್ಟ್ 1 ಫ್ರ್ಯಾಕ್ಚರ್ ಆಫ್ ಸೆಕೆಂಡ್ ಸಾಕು. 1 ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ನಾವು ದುಡ್ಡನ್ನು ಹೆಚ್ಚಿಗೆ ಗಳಿಸ್ಬೋದು ಅಥವಾ ದುಡ್ಡನ್ನು ಕಳ್ಕೋಬಹುದು. ಏನು ಬೇಕಾದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ನಾವಿದ್ರ ಬಗ್ಗೆ ಅಂದರೆ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಡೀಪ್ ನಾಲೆಡ್ಜ್ನ ತಿಳ್ಕೊಳ್ದೆ ಕೈ ಹಾಕಿದ್ರೆ ನಿಜವಾಗ್ಲೂ ಕೈನ ನಾವು ಸುಟ್ಕೋತೀವಿ, ಅಂದರೆ ನಾವು ದುಡ್ಡನ್ನು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಟ್ಕೊಂಡಿರ್ತೀರ, ಸೊ ಅಂಥವರು ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ, ಜಾಸ್ತಿ ಇದ್ರ ಬಗ್ಗೆ ನಾಲೆಡ್ಜ್ನ ಗ್ಯಾದರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಇನ್ವೆಸ್ಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಪ್ರೀತು ಕನ್ನಡ ವ್ಲಾಗ್ಸ್, ಈ ಒಂದು ಯೂಟ್ಯೂಬ್ ಚಾನಲ್ನ ತಪ್ಪದೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.